ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟುವುದಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯ ಎಡವಟ್ಟುಗಳಿಲ್ಲದೆ ಸರಾಗವಾಗಿ ಪರೀಕ್ಷೆ ನಡೆಸಬೇಕು ಅಂತ ಸಿದ್ಧತೆಗಳಾದ್ರೂ ಕೂಡ ಕೆಲವೊಂದು ಕಡೆ ಮಿಸ್ಟೇಕ್ಗಳು ಆಗ್ತಾನೆ ಇರುತ್ತೆ. ಈಗಲೂ ಕೂಡ SSLC ಪರೀಕ್ಷೆ ವೇಳೆ ಯಾದಗಿರಿಯಲ್ಲಿ ಎಡವಟ್ಟು ನಡೆದು ಹೋಗಿದೆ. ಪರೀಕ್ಷಾ ಕೇಂದ್ರದ ಹೆಸರು ಮತ್ತು ವಿಳಾಸವನ್ನ ತಪ್ಪಾಗಿ ಮುದ್ರಿಸಲಾಗಿದೆ ಅಂತೆ. ಲುಂಬಿನಿ ಗಾರ್ಡನ್ ಸಮೀಪದಲ್ಲೇ ಇದೆ ಸಭಾ ಹೈಸ್ಕೂಲ್ ಪರೀಕ್ಷಾ ಕೇಂದ್ರ. ಆದ್ರೆ ಪರೀಕ್ಷಾ ಕೇಂದ್ರ ಗಂಜ್ ರಸ್ತೆಯಲ್ಲಿದೆ ಅಂತ ನಮೂದು ಮಾಡಿಬಿಟ್ಟಿದ್ದಾರಂತೆ ಅಧಿಕಾರಿಗಳು. ಹಾಲ್ ಟಿಕೆಟ್ ಅಲ್ಲಿ ಪರೀಕ್ಷಾ ಕೇಂದ್ರದ ವಿಳಾಸ ತಪ್ಪಾಗಿ ನಮೂದಾಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ಸ್, ಗೊಂದಲಗಳು ವಿದ್ಯಾರ್ಥಿಗಳಲ್ಲಿ. ಹಲವು ವರ್ಷಗಳ ಹಿಂದೆಯೇ ಲುಂಬಿನಿ ಗಾರ್ಡನ್ ಬಳಿ ಶಿಫ್ಟ್ ಆಗಿದೆಯಂತೆ ಈ ಕೇಂದ್ರ. ಶಿಫ್ಟ್ ಆಗಿ ವರ್ಷಗಳೇ ಕಳೆದ್ರೂ ಕೂಡ ಯಾಕೆ ವಿಳಾಸವನ್ನ ತಪ್ಪಾಗಿ ಮುದ್ರಿಸ್ತಿದ್ದಾರೆ ಅಧಿಕಾರಿಗಳು? ಅಲ್ಲ, ಜನ ಮಿಸ್ಟೇಕ್ ಮಾಡ್ಕೊಂಡ್ರೆ ಓಕೆ, ಶಿಫ್ಟ್ ಆಗಿರೋದು ಗೊತ್ತಿರಲ್ಲ ಬಿಡು, ಮಾಹಿತಿಯ ಕೊರತೆ ಅಂತ. ಅಧಿಕಾರಿಗಳಿಗೆ ಮಾಹಿತಿ ಕೊರತೆ ಇರುತ್ತಾ? ವರ್ಷಗಳು ಕಳೆದು ಹೋಗಿದೆ ಅಂತೆ ಶಿಫ್ಟ್ ಆಗಿ, ಆದ್ರೂ ಕೂಡ ತಪ್ಪಾಗಿ ವಿಳಾಸವನ್ನ ಮುದ್ರಿಸಿದ್ದಾರೆ. ಹಿಂಗಾಗಿ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಗೊಂದಲ ಏರ್ಪಟ್ಟಿತ್ತಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದೆ PUC ಎಕ್ಸಾಮ್ ಬರೆಯುವಾಗಲೂ ಕೂಡ ಈ ರೀತಿ ವಿಳಾಸದಲ್ಲಿ ಎಡವಟ್ಟಾಗಿ ಹೋಗಿತ್ತು, ವಿದ್ಯಾರ್ಥಿಗಳು ಪರದಾಡಿದ್ರು. ಈಗ SSLC ಸರದಿ. ಇಲ್ಲಿ ಸಭಾ ಗಂಜ್ ರೋಡ್ ಅಂತ ಬರ್ದಿದೆ. ನಮ್ಮ ಸರ್ ಹೇಳಿದ್ರು ನಮ್ಗೆ ಪರವಾಗಿಲ್ಲ. ಬೇರೆ ಸ್ಕೂಲವರು ಹೋಗಿ ಬರ್ತಾರೆ, ಅವ್ರಿಗೆ ಲೇಟ್ ಆಗುತ್ತೆ. ಮತ್ತೆ ಆಮೇಲೆ ಇದಾಗೋದಿಲ್ಲ, ಹಳ್ಳಿಯಿಂದ ಬರ್ತಾರೆ. ನಾನು ಹಳ್ಳಿಯಿಂದ ಬಂದಿದ್ದು. ಏನಿಲ್ಲ ಸರ್, ಹೆಸರು ಮಿಸ್ಟೇಕ್ ಆಗಿದೆ. ಇಲ್ಲಿ ಸಭಾ ಸ್ಕೂಲ್ ಗಂಜ ಅಂತ ಆಗಿಬಿಟ್ಟದ. ಮೊದಲು ಹಳ್ಳಿ ಸ್ಕೂಲ್ ನಲ್ಲಿ ಪರವಾಗಿಲ್ಲ, ಗೊತ್ತಿಲ್ಲ ನಮ್ಗೆ. ಈ ಗಂಜ ಅಂದ್ಮೇಲೆ ಇಲ್ಲಿ ಒಂದ್ 2 ಕಿಲೋಮೀಟರ್ ದೂರ ಆಗುತ್ತಲ್ಲ, ಅಲ್ಲಿ ಹೋಗಿ ಬರ್ತಾರ. ಹಂಗ್ ಸುತ್ತಾಕಿ ಇಲ್ಲಿ ಲೇಟ್ ಆಗುತ್ತೆ. SSLC ಹುಡುಗರು ಇವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ ಕರೆಕ್ಟ್ ಸ್ಕೂಲ್ ಅಡ್ರೆಸ್ ಕೊಡ್ಬೇಕು. ಲಾಲ್ ಸಿಂಗ್ ಕಾಂಡನಿಂದ ನಾವು ಸಾಲಿ ಓದಿಲ್ಲ ರೀ ಸರ್, ಹುಡ್ಕೊಂಡಿದ್ವಿ. ನಿಮ್ಗೆ ಸಾಲಿ ಯಾವಂತ ಹೇಳಿದ್ರು, ಆಟೋದವ್ರಿಗೆ ಕೇಳಿದ್ವಿ, ಇಲ್ಲಿ ಬಂದಿವ್ರಿ ಸರ್. ಆಲ್ತಿಗೆ ಬಗ್ಗೆ ನಮ್ಮದು ಹುಡುಗಿ ತಗೊಂಡ್ರಿ, ಒಬ್ಬ ಮನುಷ್ಯ ಭೇಟಿ ಆಗಿದ್ರು, ಅವನಿಗೆ ಹಿಡ್ಕೊಂಡಿದ್ವಿ ಅವ್ನು ಆಲ್ತಿಗೆ ಎಲ್ಲ ಕೇಳೋದು ಮಾಡ್ಕೊಂಡು ಬಂದಿರಿ ಇಲ್ಲಿ. ಇಲ್ಲಿ ಹೆಂಗ್ ಹುಡ್ಕೊಂಡ್ ಬಂದಿರಿ? ಈಗ ಅವ್ರಿಗೆಲ್ಲ ಎಷ್ಟ್ ಮಂದಿ ಕೇಳಿರಿ? ಈಗ 4-5 ಮಂದಿ.